ನೀವು ದುಡ್ಡು ಕಳಿಸಿರೋ ವಿಷಯ ಇಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಏನು ಅದನ್ನೆಲ್ಲ ನಾನು ಯೋಚನೆ ಮಾಡಲಿಲ್ಲ. ಕಳಿಸ್ಬೇಕು ಅನಿಸ್ತು, ಅದಕ್ಕೆ ಕಳಿಸ್ದೆ. ಒಂದ್ಸಾರಿ ಕಲ್ಯಾಣಿ ಕೊಡ್ತೀಯಾ? ಮಾತಾಡ್ತೀನಿ. ಲೈನಲ್ಲೇ ಇರಿ, ಫೋನ್ ನಾನೇ ಅವಳಿಗೆ ಕೊಡ್ತೀನಿ. ಕಲ್ಯಾಣಿ, ನಿಮ್ ತಂದೆ ಲೈನಲ್ಲಿ ಇದ್ದಾರೆ. ಹಲೋ ಹಲೋ ಅಪ್ಪ. ಹಲೋ ಮಗಳೇ, ಹೇಗಿದೆಯಮ್ಮ? ಟೈಮ್ ಮುಗೀತು. ಲೈನಲ್ಲಿ ಇದ್ದಾರೆ, ಮಾತಾಡು. ಹಲೋ ಸರ್, 1 ನಿಮಿಷ ಸರ್. ಹಲೋ ಅಪ್ಪ. ನಾನು ಮತ್ತೆ ಮಾಡ್ತೀನಮ್ಮ. ಕಟ್ಟಾಗೋಯ್ತು. ಫೋನ್ ಮಾಡ್ತಿದ್ದ ಹಾಗೆ ನನಗೆ ತಂದ್ಕೊಡ್ಬೇಕಲ್ವಾ? ನೀನದ್ ಏನ್ ಮಾತಾಡ್ತಿದ್ದೋ ಏನೋ. ಅಂಥದ್ದೇನೂ ಇಲ್ಲ ಕಲ್ಯಾಣಿ, ಫೋನ್ ಮಾಡಿದ ತಕ್ಷಣನೇ ನಿನ್ನ ಹತ್ರ ತಗೊಂಡ್ ಬಂದೆ. ಅಮ್ಮ, ನಿಮ್ಮನ್ನ ದೊಡ್ಡಮ್ಮ ಅವರು ಕರೆಯಕ್ಕೆ ಕೇಳಿದ್ರು. ಬರ್ತೀನಿ, ಹೋಗು. ಅಡ್ರೆಸ್ ಬೆಂಗಳೂರು ಜೈಲ್ ಅಂತ ಇದೆ ಅಮ್ಮ. ಅಜಯ್ ಅನ್ನೋರು ಯಾರಾದ್ರೂ ಜೈಲಲ್ಲಿ ಇದಾರಮ್ಮ? ಪಾರ್ವತಿ, ಏನ್ ಪಾರ್ವತಿ, ಏನಾಯ್ತು ಪಾರ್ವತಿ? ಹುಷಾರಿಲ್ವಾ? ಬಾ ಬಾ, ನಡಿ ನಿಧಾನವಾಗಿ. ಪಾರ್ವತಿ, ಏನಾಯ್ತು ಪಾರ್ವತಿ? ನಿನಗೆ ಆರೋಗ್ಯ ಸರಿ ಇಲ್ವಾ? ಆರೋಗ್ಯ ಅಲ್ಲ ರೀ, ಮನೇಲೇನು ಸರಿ ಇಲ್ಲ. ಗೌರವ, ಪದ್ಧತಿ, ಮಾನ, ಮರ್ಯಾದೆ ಇದನ್ನೇ ನಮ್ಮ ಉಸಿರು ಅಂತ ಅನ್ಕೊಂಡು ಬದುಕ್ತಿದೀವಿ. ಅಂಥದ್ರಲ್ಲಿ ಅನುಪಮ ಏನ್ ಮಾಡಿದಾಳ್ ನೋಡ್ರಿ. ಅಜಯ್ ಜೈಲಲ್ಲಿದ್ದಾನೆ ಅಂತ ಪಾರ್ವತಿ ಗೊತ್ತಾಯ್ತಾ? ಅಜಯ್ ದುಡ್ಡು ಕಳಿಸಿದಾನ? ಯಾರಿಗೋಸ್ಕರ ಕಳಿಸಿದಾನೆ ರೀ? ಅವನಿಗಿಲ್ಲಿ ಯಾರಿದ್ದಾರೆ ಅಂತ ಕಳಿಸಿದ್ದಾರೆ. ಅದ್ರ ಅವಶ್ಯಕತೆ ಯಾರಿಗಿದೆ? ಇಲ್ಲಿ ಯಾರಿಗೇನ್ ಕಡಿಮೆ ಆಗಿದೆ ಅಂತ ಅವನ್ ದುಡ್ಡು ಕಳಿಸಿದಾನೆ. ಅಜಯ್ ಬಗ್ಗೆ ನಿನಗೆ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಿದ್ದೀನಿ ಪಾರ್ವತಿ. ಈಗ ಹೇಳಲೇಬೇಕಾದ ಸಮಯ ಬಂದಿದೆ. ಈ ಮನಿ ಆರ್ಡರ್ ಬಗ್ಗೆ ಮಾತ್ರ ಅಲ್ಲ, ಅವನು ಮಾಡಿರೋ ಅಪರಾಧಕ್ಕೆ ಅವನು ಇವತ್ತು ಜೈಲಲ್ಲಿ. ನಿಲ್ಸಿ.
ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಭಗವಂತನ ನಾಮಸ್ಮರಣೆ ಮಾತ್ರನೇ ಕೇಳಿಸ್ಕೋಬೇಕು ಅಂತ ಇರೋಳು ನಾನು. ಯಾವುದು ಕೇಳಬಾರ್ದು ಅಂತಿದ್ನೋ, ಯಾವುದನ್ನ ನೋಡಬಾರ್ದು ಅಂತ ಇದ್ನೋ, ಅದೇ ಇವತ್ತು ಕಣ್ಣು ಕುಕ್ಕೋ ಹಾಗೆ ಕಣ್ಮುಂದೆ ಕಾಣ್ತಾ ಇದ್ರೆ ಸಹಿಸ್ಕೊಳಕ್ಕಾಗ್ತಿಲ್ಲ ನನಗೆ. ಎಲ್ಲಿಂದನೋ ದುಡ್ಡು ಬಂದಿದೆ, ಆದ್ರೆ ಅದನ್ನ ಕಳಿಸಿರೋನ ಹೆಸರನ್ನ ಮಾತ್ರ ಯಾರು ನನ್ನ ಮುಂದೆ ಹೇಳ್ಬಾರ್ದು. ಅಂದ್ರೆ ಅವ್ರು ಕಳಿಸಿದ ಮನಿ ಆರ್ಡರ್ನ ಅಮ್ಮ ಏನಾದ್ರೂ ತಗೊಂಡ್ಬಿಟ್ರ? ಅನುಪಮ, ಏನಿದು? ಅವನ್ ಕಳಿಸಿರೋ ದುಡ್ಡನ್ನ ಲೆಕ್ಕ ಹಾಕೋದಕ್ಕೆ ಅಂತ ತಲೆ ತಗ್ಸಿದ್ಯಾ ಅನುಪಮ? ನಿನ್ನನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡೆ. ನೀನ್ ಯಾವತ್ತೂ ತಪ್ಪು ಮಾಡಲ್ಲ ಅಂತ ನಂಬಿದ್ದೆ. ಆದ್ರೆ ನೀನ್ ಮಾಡ್ತಿರೋದೇನು? ನಮ್ಗೊಬ್ಬ ಮಗ ಇದ್ದಾನೆ ಅನ್ನೋ ವಿಷಯನ ನಾವ್ ಯಾವತ್ತೋ ಮರ್ತು ಹೋಗಿದ್ದೀವಿ. ನಿನ್ಗೆ ಅವಾಗವಾಗ ಖಂಡಿತ ನೆನ್ಪಾಗ್ತಾನೆ. ನೀನು ನೋವನ್ನ ನುಂಗ್ಕೊಂಡು ಬದುಕ್ತಿದ್ಯಾ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀನು ಅವನ ಹತ್ರ ಕೈ ಚಾಚಿದ್ಯಾ ಅಂತ, ಕೈ ಚಾಚ್ತಾನೆ ಇದೆಯಾ ಅಂತ ಇವಾಗ ನಮ್ಗೆ ಅರ್ಥ ಆಯ್ತು. ಅನುಪಮ, ನಿನಗ್ ನಾವೇನ್ ಕಮ್ಮಿ ಮಾಡಿದ್ವಿ? ಯಾಕೆ ಅವನ್ ದುಡ್ಡಿಗೋಸ್ಕರ ಆಸೆ ಪಟ್ಟೆ? ಅಮ್ಮ, ಅದು ಓ ಇದಾ ವಿಷಯ. ಅಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಇಲ್ಲಿ ಪರಮೇಶ್ವರನ್ ದೇವಸ್ಥಾನ ಇದೆ, ಅಲ್ಲೆಲ್ಲೋ ಮುಕ್ಕೋಟಿ ದೇವ್ರ ದೇವಸ್ಥಾನ ಇದೆ ಅಂತ ವಾರಕ್ಕೆ 2 ಸಲ ಭಕ್ತಿ ಹೆಸರಲ್ಲಿ ಹೊರಗಡೆ ಹೋಗೋ ಅನುಪಮ ಮಾಡ್ತಾ ಇರೋ ಕೆಲ್ಸ ಇದು ಅಂತಾಯ್ತು. ಕದ್ದು ಮುಚ್ಚಿ ಮಾಡೋ ಕೆಲ್ಸಗಳು ಯಾವತ್ತಾದ್ರೂ ಹೊರಗಡೆ ಬರಲೇಬೇಕು. ಚಿನ್ನದ ಬಳೆಗಳನ್ನ ಮಾರಿದ್ಯೂರು ಕದ್ದು ಮುಚ್ಚಿ ಭೇಟಿ ಮಾಡಬಾರ್ದವ್ರನ್ನ ಭೇಟಿ ಮಾಡ್ತಿದ್ದಾರೆ ಅಂತಾಯ್ತು. ಎಷ್ಟು ವರ್ಷದಿಂದ ನಡೀತಿದೆ ಹೀಗೆ? ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಮ್ಮ. ನಾನು ಯಾವತ್ತೂ ಅವ್ರ ದುಡ್ಡುಗೋಸ್ಕರ ಆಸೆ ಪಟ್ಟಿಲ್ಲ. ಮತ್ತೆ ನಿನ್ ಕೈಯಲ್ಲಿರೋದೇನು? ಅವಾಗ ಯಾವಾಗ್ಲೂ ಅವನ್ ದುಡ್ಡು ಕಳ್ಸಿದ್ರೆ ನಿನ್ನ ಭಿಕ್ಷೆ ನನಗ್ ಬೇಕಾಗಿಲ್ಲ ಅಂತ ವಾಪಸ್ ಕಳಿಸ್ತವಳು ನೀನು. ಮತ್ತೆ ಇಷ್ಟು ವರ್ಷಗಳಾದ್ಮೇಲೆ ಏನ್ ಅಗತ್ಯ ಇತ್ತು ನಿನಗೆ? ಏನ್ ಅಗತ್ಯ ಇತ್ತು? ಈ ದುಡ್ಡು ನನಗೋಸ್ಕರ ಅಲ್ಲಮ್ಮ, ಅವ್ರ ಮಗಳಿಗೋಸ್ಕರ ಅನ್ನೋ ಸತ್ಯ ಏನಾದ್ರೂ ನಿಮಗೆ ಗೊತ್ತಾದ್ರೆ ನೀವೇನ್ ಮಾಡ್ತೀರೋ ಅಂತ ನಾನು ಊಹಿಸಬಲ್ಲೆ. ಅದಕ್ಕೆ ನಿಜ ಹೇಳಲಿಲ್ಲ. ಹಾಗಂತ ಸುಳ್ಳು ಹೇಳಿ ನಿಮ್ಮನ್ನ ಏಮಾರಿಸೋದು ಇಲ್ಲ. ಅಯ್ಯೋ ದೇವ್ರೆ, ಈಗ ನೀನೇ ನನ್ನನ್ನು ಕಾಪಾಡಬೇಕು. ನಿಜ ಏನೇ ಇದ್ರೂ ಸರಿ, ತುಂಬಾ ದಿನ ಬಚ್ಚಿಡೋಕ್ಕಾಗಲ್ಲಮ್ಮ. ಮನೆ ಗುಟ್ಟು ಹೊರಗಡೆಯವ್ರಿಗೆ ಗೊತ್ತಾಗಬಾರ್ದು ಅಂತಾರೆ. ಆದ್ರೆ ನೀನು ಮನೆಯವ್ರಿಗೆ ಹೇಳ್ದೆ ಯಾಕೆ ಮುಚ್ಚಿಟ್ಟಿದ್ದೀಯಾ? ಅಷ್ಟಕ್ಕೂ ನಿನಗೆ ದುಡ್ಡಿನ ಅಗತ್ಯ ಏನಿತ್ತು? ಅವನ್ ಯಾಕೆ ಕಳಿಸ್ತಾ? ಯಾಕೆ ನಮ್ಮನ್ ಕೇಳಿದ್ರೆ ನಾವು ಕೊಡ್ತಾ ಇರ್ಲಿಲ್ವಾ? ನಮ್ಮನ್ ಕೇಳೋ ಅಗತ್ಯ ಇಲ್ವೇನೋ ಅಪ್ಪ, ಅದಕ್ಕೆ ನಮ್ಮನ್ ಕೇಳಿಲ್ಲ.
ನಾವ್ ಎಷ್ಟೇ ಅಂದ್ರು ಎಷ್ಟೇ ಕೇಳಿದ್ರು ಅಷ್ಟೇ, ಹೇಳೋದು ಇಲ್ಲ ಕೇಳೋದು ಇಲ್ಲ. ಹೀಗೆ ಗುಮ್ಮನ ಹಾಗೆ ಎದ್ದು ಬಿಡ್ತಾಳೆ. ಆದ್ರೆ ಒಳಗೊಳಗೆ ಮಾತ್ರ ಮಾಡ್ಬೇಕಾಗಿರೋದನ್ನೆಲ್ಲ ಮಾಡ್ತಾ ಇದ್ದಾಳೆ. ತಿಳಿದಿರೋರು ಸುಮ್ನೆ ಹೇಳಲ್ಲಪ್ಪ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟ್ ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ ಇವಳಂತವ್ರು. ಅನುಪಮ, ನಿನಗ್ಯಾರೂ ಇಲ್ಲ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನೀನು ನಮ್ಮಲ್ಲಿ ಒಬ್ಳು ಅಂತ, ನಿನ್ನ ಜೀವನ ನಮ್ಮ ಜವಾಬ್ದಾರಿ ಅಂತ ತಲೆ ಮೇಲೆ ಇಟ್ಕೊಂಡು ನೋಡ್ಕೊಂಡ್ವಿ. ಆದ್ರೆ ನೀನು ನಂಬಿದವರ ಕುತ್ತಿಗೆನ ಕುಯ್ಯೋ ಹಾಗೆ ನಮ್ಗೆಲ್ಲ ಮೋಸ ಮಾಡ್ತಿದ್ಯಾ ನೀನು. ಅವಳೇನು ಮಾಡಿಲ್ಲ. ಇವಳು ಯಾಕಪ್ಪ ಬಂದ್ಲಿಲ್ಲಿಗೆ? ಸತ್ಯ ಏನಾದರೂ ಹೇಳ್ಬಿಟ್ರೆ ನನ್ನ ಗತಿ ಏನು? ಬೆಕ್ಕಿಗೆ ಬಾಲ ಸಾಕ್ಷಿ ಅನ್ನೋ ಹಾಗೆ ಇವಳು ತಪ್ಪು ಮಾಡಿಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ನಮ್ಮಮ್ಮನ ತಿಥಿ ಕಾರ್ಯಕ್ಕೋಸ್ಕರ ನನ್ನ ಹತ್ರ ಇದ್ದಿದ್ದ ದುಡ್ಡು ಸಾಕಾಗ್ಲಿಲ್ಲ ಅಂತ ನಾನೇ ಅನುಪಮ ಬಳೆಗಳನ್ನ ಮಾರ್ಬಿಟ್ಟೆ. ಅಯ್ಯೋ, ಈ ಕಲ್ಯಾಣಿ ಇವಾಗ ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾಳೆ? ನೀವ್ ಕೇಳಿಸ್ಕೊಂಡಿದ್ದು ನಿಜಾನೇ. ನಾನೇ ಅನುಪಮ ಬಳೆಗಳನ್ನ ಕಳ್ತನ ಮಾಡಿದ್ದು. ಆದ್ರೆ ನಾನ್ ಕಳ್ತನ ಮಾಡಿದ್ದು ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ, ತಿಥಿ ಕಾರ್ಯ ಮಾಡಿಸೋದಕ್ಕೆ. ನಾನ್ ಮಾಡಿದ್ದು ತಪ್ಪೆ ಇಲ್ಲ ಅನ್ನಲ್ಲ, ಆದ್ರೆ ತಪ್ಪು ನಂದಾದ್ರೂ ಅವ್ರ ಮೇಲೆ ಹಾಕೊಂಡು ಶಿಕ್ಷೆ ಅನುಭವಿಸ್ತಿದ್ದಾರೆ. ಅದ್ ನನಗಿಷ್ಟ ಆಗ್ಲಿಲ್ಲ. ನಮ್ಮಮ್ಮನ್ಗೋಸ್ಕರ ನಾನ್ ಮಾಡಿರೋ ಮಿಸ್ಟೇಕ್ನ ಅವರು ತಾನ್ ಮಾಡಿರೋದು ಅಂತ ಒಪ್ಕೊಂಡು ಹೀಗೆ ಒಳ್ಳೆಯವರಾಗಿ ಇದ್ಬಿಡ್ತಾರೆ. ಅದ್ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನೀವು ಅನುಪಮಗೆ ಏನ್ ಶಿಕ್ಷೆ ಕೊಟ್ರೋ ಅದನ್ನ ನನಗ್ ಕೊಡಿ. ಮೈಯೆಲ್ಲ ಉರಿಯೋ ಗುಂಟೂರು ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡು ಅಂತ ಹೇಳಿದೀವಿ. ಈಗ ನೀನ್ ಆ ಕೆಲಸ ಮಾಡ್ತೀಯಾ? ಅಷ್ಟೇ ಅಲ್ವಾ? ಆ ಕೆಲಸ ಮಾತ್ರ ಅಲ್ಲ, ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಚಾಕ್ಲೇಟ್ ತಿಂದಷ್ಟು ಸುಲಭ ಅಲ್ಲ. ಬಿಸ್ಲಲ್ಲಿ ನಿಂತ್ಕೊಂಡು ಕುಟ್ಟುತ್ತಿದ್ರೆ ಮೈಯಲ್ಲೆಲ್ಲ ಉರಿ ಶುರುವಾಗತ್ತೆ. ಕಲ್ಯಾಣಿ, ನಿನ್ ಕೈಲಿ ಮಾಡೋಕ್ಕಾಗಲ್ಲ. ಕೆಲವ್ರನ್ನ ನೋಡ್ತಾ ಇದ್ರೆ
ನನ್ ಮೈ ಉರಿತಾನೆ ಇರತ್ತೆ. ಹೊಸ್ದಾಗ್ ನನಗ್ ಯಾರೂ ಹೇಳೋದ್ ಬೇಕಾಗಿಲ್ಲ. ನೋಡಿದ್ಯಮ್ಮ ಎಷ್ಟ್ ಕೊಬ್ಬು ಅಂತ. ಕೆಲವರು ಮಾತಾಡಿ ನೋವು ಕೊಡ್ತಾರೆ, ಇನ್ನು ಕೆಲವರು ಮಾತಾಡದೆ ನೋವು ಕೊಡ್ತಾರೆ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಬಿಡಿ. ಪಾರ್ವತಿ, ಪರವಾಗಿಲ್ಲ ರೀ, ನಾನೇನ್ ಬಿದ್ದು ಹೋಗಲ್ಲ. ನನ್ನ ಒಳ್ಳೆತನನ ಸುಲಭವಾಗಿ ತಗೊಳ್ಳೋರ್ಗೆ ಹೇಳ್ತಾ ಇದ್ದೀನಿ. ಹೇಳ್ದೆ ಕೇಳ್ದೆ ಇಂಥ ಕೆಲ್ಸಗಳನ್ನೇನಾದ್ರೂ ಮಾಡಿದ್ರೆ ಸಹಿಸ್ಕೊಳಕ್ಕಾಗ್ದೆ ಕೆಲವು ಹೃದಯಗಳು ನಿಂತು ಹೋಗ್ಬೋದು. ನನ್ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಅಮ್ಮ ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಕ್ಷಮಿಸು ಅಂತ ಹೋಗಿ ಅವಳನ್ನ ಕೇಳ್ಕೋಬೇಕು. ಅಯ್ಯೋ ಅಮ್ಮ, ಅಮ್ಮ ಬಿದ್ದೋಗ್ತೀರಮ್ಮ. ಬಿಡು ನನ್ನ, ಬಿಡು. ಎಷ್ಟೋ ನೋವನ್ನು ಪಟ್ಟಿರೋಳು ನಾನು. ಕೆಳಗ್ ಬಿದ್ರೆ ಸಣ್ಣ ಗಾಯ ಆಗಬಹುದು ಅಷ್ಟೇ. ನನ್ನ ಹೃದಯಕ್ಕಾಗಿರೋ ಗಾಯ ಜೊತೆ ಹೋಲಿಸಿದ್ರೆ ಇದೇನು ದೊಡ್ಡದಲ್ಲ. ನೀವು ಬಂದು ಮೊದಲು ಕೂತ್ಕೊಳ್ಳಿಮ್ಮ. ಇನ್ನು ಯಾಕೆ ಅದ್ರ ಕೈಯಲ್ಲಿ ಇಟ್ಕೊಂಡಿದ್ಯಾ? ಹರಿದು ಬಿಸಾಕು ಅಂದೆ. ನಿನಗೆ ಹೇಳ್ತಿರೋದು, ಹರಿದು ಬಿಸಾಕು ಅದನ್ನ. ಅಜಯ್ ಅನ್ನೋ ಹೆಸರು ನನಗೆ ಕೇಳಿಸ್ಬಾರ್ದು, ಕಾಣಿಸ್ಬಾರ್ದು. ಅವನ ಬಗ್ಗೆ ಮಾತಾಡಬಾರ್ದು ಅಂತ ನಿನಗೆ ತುಂಬಾ ಸಲ ಹೇಳಿದ್ದೀನಿ ನಾನು. ಆದ್ರೆ ದುಡ್ಡುಗೋಸ್ಕರ ನನ್ನ ಮಾತು ಅಂದ್ರೆ ನಿನ್ಗೆ ಮರ್ಯಾದೆನೇ ಇಲ್ದಂಗಾಯ್ತು. ಇಷ್ಟ ಆಗ್ಲಿಲ್ಲ ನನಗೆ. ನಿನ್ಮೇಲೆ ಕೂಡ ಕೋಪ ಬಂದಿದೆ ನನಗೆ. ಹೋಗ ಆ ಕಡೆ. ಅಜಯ್ ಒಬ್ಬ ದುಷ್ಟ. ಅವನ್ ಗಾಳಿ ಕೂಡ ಈ ಮನೆಗೆ ಸೋಗ್ಬಾರ್ದು. ಅಜ್ಜಿ, ನೀವು ನನ್ನ ಜೊತೆ ಬನ್ನಿ. ಬಿಡು ಶೌರ್ಯ, ನನ್ನ ಒಂಟಿ ಆಗಿರೋದಕ್ಕೆ ಬಿಟ್ಬಿಡು. ಟ್ಯಾಬ್ಲೆಟ್ ತಗೋಬೇಕು, ಬನ್ನಿ. ನನಗೆ ಯಾವ ಟ್ಯಾಬ್ಲೆಟು ಬೇಡ. BP ಜಾಸ್ತಿ ಆದಾಗ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ರಕ್ತದ ಒತ್ತಡ ಜಾಸ್ತಿ ಆದ್ರೆ ಹೃದಯದ ನೋವು ಬರುತ್ತೆ ಅಂತಾರ. ಅಜಯ್ ಅವನೊಬ್ಬ ದುಷ್ಟ. ನನ್ನ ಹೃದಯಕ್ಕೆ ಯಾವತ್ತೂ ನೋವು ಮಾಡಿದ್ದಾರೆ. ಮೋಸ ಮಾಡಿದ್ರೆ ನಾನು ಸಹಿಸೋದಿಲ್ಲ. ಅಜ್ಜಿ, ನೀವು ಎಮೋಷನಲ್ ಆಗ್ಬೇಡಿ. ಸ್ವಲ್ಪ ಆರಾಮಾಗಿರಿ. 2 ನಿಮಿಷ ಸ್ವಲ್ಪ ಕಾಮ್ ಆಗಿದ್ರೆ ನೀವೇ ಸರಿ ಹೋಗ್ತೀರಾ. ಏನಾಗ್ತೀನೋ ಸತ್ತೋಗಲ್ಲ ತಾನೆ. ಅಜ್ಜಿ, ಅಯ್ಯೋ, ಹೋದ್ರೆ ಹೋಗ್ತೀನಿ.
ನನ್ನ ಗಂಡನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಅವನೇ. ನನ್ನ ಕುಟುಂಬದ ಮರ್ಯಾದೆ ಪ್ರತಿಷ್ಠೆನ ಸುಟ್ಟಾಕಿದ್ ಕೂಡ ಅವನೇ. ಅನುಪಮ ಅಮಾಯಕತ್ವನ ಚೆನ್ನಾಗಿ ಬಳಸ್ಕೊಂಡು ಆಗ ಅವಳ ಜೀವನನ ನಾಶ ಮಾಡಿದ್ದು ಸಾಲದು ಅಂತ ಇವಾಗ ಯಾವುದೋ ಸ್ವಾರ್ಥಕ್ಕೋ ಪ್ರಯೋಜನಕ್ಕೋ ಉಪಯೋಗಿಸ್ಕೊತಿದ್ದಾನೆ.